ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡ್ರಿ. ಹೋಗಿ ಬಂದ್ವಿ. ನಮ್ಮ ಹಸ್ಬೆಂಡ್ ಅವರು ಬೇಗ ಎದ್ದು ಹೋಗಿ ಹೊರಗೆ ಕಸ ಎಲ್ಲ ಹೊಡೆದು ಬಂದರು. ನನ್ನ ಮುಖ ಹೆಂಗಾಗೈತೆ ನೋಡ್ರಿ. ಎದ್ದೆ ನಾನು ಆವಾಗನ ಅವ್ರು ಎದ್ದಾಗನೇ ಎದ್ದಿದ್ನಿ, ಬಟ್ ನಾನು ಹೋಗ್ಲಿಲ್ಲ, ಕೆಳಗೆ ಇಳ್ದೆ ಇಲ್ಲೇ ಕೂತಿದ್ದೆ. ನಾನು ಸ್ವಲ್ಪ ಎದ್ದ ತಕ್ಷಣ ದೇವ್ರದ್ದೊಂದು ಇದು ಮಾಡ್ತೇನೆ, ನಮಸ್ಕಾರ. ಅದು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾರೆ ನೋಡ್ರಿ, ಕರಾಗ್ರೆ ವಸ್ತೆ ಲಕ್ಷ್ಮಿ, ಅದೊಂದು. ಇನ್ನೊಂದು ಕೃಷ್ಣಾಯ ವಾಸುದೇವಾಯ. ಅದಾದಮೇಲೆ ನಾನು ಹೇಳ್ತೇನೆ. ಇವತ್ತು ಸಂಡೇ ಐತಿ, ಸುಟ್ಟಿ. ಸೊ ಹಾಸಿಗೆನೂ ಮಾಡಿಸೋದೈತಿ. ಇಲ್ಲೇ ಕೂತಿದ್ದಾನೆ ನಮ್ಮ ಚಿನ್ನು, ಮಲ್ಕೊಂಡ ನೋಡ್ರಿ ಇಲ್ಲಿ. ಅವನು ಎದ್ದಿಲ್ಲ. ನಾನು ಏನು ಮಾಡ್ಬೇಕಂತ ಮಾಡಿದ್ನಿ ಅಂದ್ರೆ, ಈಗ ಎದ್ದು ತಲೆ ಬಾಚ್ಕೊಂಡು ಎಲ್ಲ ಬ್ಲ್ಯಾಂಕೆಟ್ ಅದು ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಅವ್ನು ಎಬ್ಬಿಸ್ಬೇಕಂತ ಮಾಡಿದ್ನಿ. ಅಷ್ಟರೊಳಗೆ ನಮ್ಮ ಹಸ್ಬೆಂಡ್ ಅವ್ರು ಬಂದರು. ಇದ್ರೊಳಗೆ ಇಟ್ಟು ಅವರು ಬ್ರಷ್ ಮಾಡಕ್ಕೆ ಹೊಂಟಾರೆ ಈಗ. ಪಾಪ ನಾನು ಪ್ರೆಗ್ನೆಂಟ್ ಆದಾಗಿಂದ ಬೆಳಿಗ್ಗೆ ಬೇಗ ಎದ್ದು ಅವರ ಕಸ ಅದೆಲ್ಲ ಹೊಡಿತಾರೆ ಹೊರಗಿಂದ, ಅಂಗಳ ಪಗ್ಲ ಅದೊಂದು ಶುರು ಹಚ್ಕೊಂಡ್ಬಿಟ್ಟಾರ. ನಂಗೆ ಸ್ವಲ್ಪ ಕಷ್ಟ ಆಗ್ತೈತಿ ಅಂದ್ರೆ ಕಸ ಬಗ್ಗೆಲ್ಲ ಹೊಡಿಬೇಕಂದ್ರೆ ನಂಗೆ ತ್ರಾಸ ಆಗ್ತೈತಿ ನೋಡ್ರಿ. ಹೊಟ್ಟೆ ಅದು ಎಲ್ಲ ನೋಸ್ತೈತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಇದಾಗತ್ತೈತಿ. ನಂಗೆ ನಡ್ಯಾಕೂ ಆಗ್ವತ್ತು, ಕೂಡಾಕೂ ಆಗ್ವತ್ತು, ಕೆಲಸ ಮಾಡೋಕ್ಕೂ ಆಗ್ವತ್ತು. ಯಾಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ನನಗೆ ಅಷ್ಟೊಂದು ಹೊಟ್ಟೆ ಬಂದಿರಲಿಲ್ಲ. ಬಟ್ ಈಗ ಏನಾಗೈತೆ ಅಂದ್ರೆ ಟ್ಯಾಬ್ಲೆಟ್ಸ್ ಅದು ಸಿಕ್ಕಾಪಟ್ಟೆ ತೊಗೊಳತ್ತೇನೋ, ಸ್ವಲ್ಪ ಜಾಸ್ತಿನೇ ಬಂದೈತೆ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಅಂದ್ರೆ ನಮ್ಮ ಚಿನ್ನನ್ ಪ್ರೆಗ್ನೆಂಟ್ ಇದ್ದಾಗ ನಾನು ಟ್ಯಾಬ್ಲೆಟ್ಸ್ ನೋಡಲಿ ಸುಂದ್ರಿ ಟ್ಯಾಬ್ಲೆಟ್ ಏನೂ ತೊಗೊಂಡಿರಲಿಲ್ಲ ನೋಡ್ರಿ. ಕೊಟ್ಟಿದ್ರು ಎಲ್ಲ ಇಟ್ಟಿಟ್ಟು ತೆಗೆದು ಒಗಬಿಟ್ಟಿದ್ನಿ. ಈ ಸಲ ಹಂಗಿಲ್ಲ. ಈ ಸಲ ಕೊಟ್ಟಿರೋದೆಲ್ಲನೂ ತೊಗೊಳಕತ್ತಾನ. ಹಾಗಾಗಿ ಸ್ವಲ್ಪ ಹೊಟ್ಟೆ ಜಾಸ್ತಿ ಬಂದೈತೆ ಅಂತಲೇ ಹೇಳ್ಬೋದು. ಈಗ ಎದ್ದು ಕೆಲಸ ಶುರು ಹಚ್ಕೋಬೇಕು. ಅಯ್ಯಪ್ಪ, ಹೇಳೋಕ್ಕಾಗಂಗಿಲ್ಲ ನೋಡ್ರಿ. ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದಕ್ಕೆ ಮಕ್ಕೊಂಬಿಟ್ಟಿವಿ ಆರಾಮಾಗಿ. ಈಗ 9 ಗಂಟೆ ಆಗೈತಿ. ಈಗ ಬಿಸಿ ನೀರು ಕಾಸಿದ್ನಿ ನೋಡ್ರಿ. ಯಾಕಂದ್ರೆ ಹೊಸ ವರ್ಷದಿಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತೇಳಿ ಅದ್ರಾಗ ಒಂದು ಅನುಭವ ಆಯ್ತಲ್ಲ. ಹಾಗಾಗಿ ಬಿಸಿ ನೀರು ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿಬೇಕಂಥೇಳಿ ಅಂದ್ಕೊಂಡೀವಿ. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಕುಡಿತಿರ್ತೀವಿ. ಸೊ ಬಿಸಿನೀರು ಕಾಸಿದಿನ ಕೊಡ್ತೀನಿ. ನಮ್ಮ ಚಿನ್ನುಗ ಎಬ್ಸಿದ್ನಿ ನೋಡ್ರಿ. ಎದ್ದ ಹಾಸಿಗೆಲ್ಲ ಮಾಡಿಸಿದ್ದೇನ, ಅದ್ರ ಬೆಡ್ ಮ್ಯಾಗ ಗಪ್ ಮಕ್ಕೊಂಡ್ಬಿಟ್ಟಾನ. ಮತ್ತು ಅದಕ್ಕೆ ಇಲ್ಲಾಂದ್ರೆ ಅವಂಗೂ ಕೊಡ್ಬೇಕಂತ ಮಾಡಿದ್ನಿ. ಅವ್ನು ಕೊಡೋಕೆ ಏನಿಲ್ಲ, ಮಿಸ್ ಆಗ್ತಾವನು. ಯಾಕಂದ್ರೆ ಒಂದಿನ ಕುಡಿದ್ರೆ ಒಂದಿನ ಕುಡಿಯಂಗಿಲ್ಲವ. ಹಾಗಾಗಿ ಬಿಸಿ ಅದಾವ ನೋಡ್ರಿ. ಜಗಳ ಏನು ಮಾಡತ್ತಾವ ಚಿಕ್ಕಿ? ಜಗಳ ಮಾಡತ್ತಾವ. ನಮ್ಮ ಮನೆ ಕಡೆ ಬೆಳಗ್ಗೆ ಒಂದೆರಡು ಪಕ್ಷಿಗಳು ಬಂದಿರ್ತಾವ ನೋಡ್ರಿ. ನೋಡಾಕ ಸೇಮ್ ಕೊಕ್ಕರೆ ಗತೆನೆ ಇರ್ತಾವ, ಉದ್ದುದ್ ಕಾಲದು. ಬಟ್ ಅವಲ್ಲ, ಬೇರೆ. ಅವ ಆಟ ಆಡ್ಕೊಂತನ ಜಗಳ ಮಾಡತ್ತಿದ್ವ, ಅದನ್ನ ತೋರಿಸಿದ್ನಿ. ಒಂದ್ ಸೈಡ್ ಅಂದ್ರೆ ಒಂದ್ ಲೈನ್
ನಮ್ಗದು ಹೊಡೆದು ಬಳ್ಳೊಳ್ಳಿ ಹಾಕ್ತಾರ ನೋಡ್ರಿ, ಹಾಕ್ರಿ ಬೇಕಾರ. ಇದಿಂದಾಗ ಈಗ ಹಿಂಗೆ 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 ಈಗ ನೀವು ಕುರಿಪೈತಿರ್ಲ ಹಿಂಗೆ ಸಾಲು ಕೊರಿರಿ ಒಂದು 4 ಆ ಬಳ್ಳೊಳ್ಳಿ ಫಳಕ್ ಹಾಕ್ರೆ ಎಲ್ಲ ಹೇಳ್ತಾವ. ಹೊರಗೆ ಗಿಡದ ಏನೇನು ನೋಡತ್ತಾರ ನೋಡ್ರಿ. ಇಲ್ಲೇ ನಮ್ಮ ಮನೆ ಬಾಜು ಚಾಚಾ ಮತ್ತು ಆಂಟಿ ಅದು ಬಂದಿದ್ರು. ಅದು ಏನೇನು ಮಾತಾಡ್ಕೊಂತ ಇದು ಮಾಡತ್ತಾರ. ಈರುಳ್ಳಿದ ಬೇರೆ ಬಂದಿತ್ತು, ಒಂದು ಸ್ವಲ್ಪ ಮನೆಯೊಳಗೆ ತಂದಿತ್ತು ಅಂಥೇಳಿ ಅದನ್ನ ಕೊಟ್ನಿ ನಾನು ಹಚ್ಚಿರೋದನ್ನ. ಆಮೇಲೆ ಒಂದಷ್ಟು ಇವನ್ ಹಚ್ಚಿದಾರ ನೋಡ್ರಿ, ಕರಿಬೇವ, ಕೊತ್ತಂಬರಿ, ಮೆಂತೆ ಮತ್ತೇನೇನೋ ಹಚ್ಚಿದಾರು, ಕಬ್ಬು ಅದು ಹಚ್ಚಿದಾರು. ಈಗ ನಾವು ತೊಗೊಂಡ್ಬಂದಿದ್ದೀವಿ, ಅವನ್ನೆಲ್ಲ ಇಟ್ಟಿದ್ದೀವಿ, ಅವನ್ನ ಹಚ್ಚಾಕೆ ಕೊಡ್ಬೇಕು. ಆಮೇಲೆ ಅಷ್ಟರ ಮಟ್ಟ ಹೊಟ್ಟೆ ಭಾಳ ಹಸ್ತೈತಿ. ಶಾವ್ಗೆ ಪಾಯಸ ಮಾಡ್ಬೇಕು ಅಂದ್ಕೊಂಡೇನು ನೋಡಿರಿ. ಶಾವ್ಗಿ ಸಾರಿ ಪಾಯಸ ಅಲ್ಲ, ಉಪ್ಪಿಟ್ಟು, ಶಾವ್ಗೆ ಉಪ್ಪಿಟ್ಟು. ಇದಕ್ಕೆಲ್ಲ ಹೆಚ್ಚಬೇಕು. ಲೇಟ್ ಆಗೈತಿ, ಫುಲ್ಲು ಹಸಿವಾಗೈತಿ. ಈಗ ಇದನ್ನು ಹುರ್ಕೊಳ್ಬೇಕು. ಇದನ್ನ ಹುರ್ಕೊಂಡು ಅದನ್ನ ಈರುಳ್ಳಿ ಟೊಮೆಟೊದೆಲ್ಲ ಹೆಚ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಟು ಉಪ್ಪಿಟ್ಟು ಮಾಡಿ ತಿನ್ನಬೇಕು. ಸೊ ಈ ಕಡೆ ನೋಡಿದ್ರೆ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾನೆ, ಏನು ಎಲ್ಲ ಗಲೀಜು ಹಂಗೆ ಐತಿ. ಎಲ್ಲ ತಿಂದು ಆಮೇಲೆ ಎಲ್ಲ ಕ್ಲೀನಿಂಗ್ ಮಾಡ್ಕೊತೇನೆ. ಅದನ್ನ ಆಮೇಲೆ ಸಿಗ್ತೀನಿ. ಇಷ್ಟು ಕಂಟಿ ತಂದು ಹಚ್ಚಿದ್ರಿ ಅದು ದೊಡ್ಡದಾಗಿದ್ದಾವೆ. ದೇವ್ರ ಪೂಜೆಗೆ 4 ಹೂವು ಬೇಕಂತೇಳಿ ನಾವು ಇದನ್ನ ಅದನ್ನ ಹೂವಿನ ಗಿಡನ ಹಚ್ಚಾಕ್ ಮಾಡೋಣಗಪ್ಪ, ಯಾಕಂದ್ರೆ ಚಲೋ ಅನಿಸ್ತೈತಿ. ಹೂ ಹತ್ತಾವ್ಲೆ. ಈಗ ಹಾಕ್ರಿ, ಅದ್ರಾಗ ಒಂದು ಹಾಕ್ರಿ, ಮತ್ತೊಂದು ಜನ ಮತ್ತೊಂದು ಹಾಕ್ರಿ. 3 ಹಚ್ಚಿದ್ರೆ ಹತ್ತಂಗಿಲ್ಲ ಇದು. ಅದು ಬೇರೆ ಬೇಕಲ್ರಿ? ಬೇರೆ ಬೇಕ್ರಿ ಅದು. ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕ್ಬೇಕು DAP. ಆಮೇಲೆ ರೀ ಸ್ವಲ್ಪ ಕಟ್ರೆ ಸಗಣಿ ಗೊಬ್ಬರ ಹಾಕ್ರಿ. ಅಂತಂದು ಹಾಕ್ಬೇಕು. ಸಗಣಿ ಬಿದ್ದಿರ್ತೈತ್ಲ ಅವ್ರನ್ನ ತೋತ್ಬೇಕ. ಚಿನ್ನ ಬಿಡು, ಅಲ್ಲಿ ಕಾಲಾಗೆಲ್ಲ ನೀರು ಇದಾಗಂಗಿಲ್ಲ. ನಮ್ಮ ಮನೆ ಕಡೆ ಒಂದೆರಡು ಗಿಡ ಅದಾವ ನೋಡ್ರಿ, ಮಲ್ಲಿಗೆ ಹೂವಿನ ಮಸ್ತ್ ಅದಾವ. ಸೊ ಅವ್ರು 2 ಕಿತ್ತು ಕೊಟ್ಟಿದ್ರ, ಅದನ್ನ ಹಚ್ಚಾತಾರ. ಮತ್ತೆ ನಿನ್ನೆ ನಾವು ನರ್ಸರಿ ಒಳಗೆ ತೊಗೊಂಡ್ ಬಂದಿದ್ವಲ್ಲ, ಆ ಪ್ಲಾಂಟ್ಸ್ ಅದು ಇಲ್ಲೇ ಇಟ್ಟಿದ್ದೇನ, ಅವನು ಕೂಡ ಈಗ ಹಚ್ತಾರಂತ. ಇದೆಲ್ಲ ಮಾಡಿದ್ಕರೆ ಯಾವ ಕಟ್ಟಾಕ್ ಕಷ್ಟಪಟ್ಟಿದ್ವಿ ಅದನ್ನೆಲ್ಲ ನೋಡ್ಕೊಂಡು ಮಾಡೋಂಗಿಲ್ಲ. ಯಾವಾಗೆ ಉರಿಯಾತಿದ್ದೆ, ಪ್ಲಾಂಟ್ಸ್ ಎಲ್ಲ ಹಚ್ಚೋದು ಅಂತ ಹೇಳಿ ಕರೆದ್ರು ನೋಡ್ರಿ. ಅದಕ್ಕೆ ಹೋಗಿ ನೋಡಿ ಹೇಳಿ ಬಂದೆ. ಇವಾಗ ಶಾವ್ಗೆ ಹುರಿದಿದ್ದೇನ, ಉಪ್ಪಿಟ್ಟಷ್ಟು ಮಾಡಬೇಕು. ಅದಕ್ಕೆ ಈರುಳ್ಳಿ ಅದೆಲ್ಲ ಹಚ್ಕೊಳಕತ್ತೇನ. ಬೇಗ ಮಾಡಿದ್ನಂದ್ರೆ ಬಂದು ತಿಂತಾರ. ಏನಾಗ್ತಾವು ನೋಡ್ರಿ. ಏನಂದ್ರ ಜಸ್ಟ್ ಒಂದಿಟ್ಟು ಹಡ್ಡಿ ಗಿಡ ಹಚ್ಚಿ ಬಂದ್ರು, ಅಷ್ಟಕ್ಕಾಗಿ ಪೇನ್ ಇಲ್ಲ. ಬಟ್ ಹಿಂಗೆ ಇದಾಗ್ತಾವ, ಪೇನ್ ಇಲ್ಲ. ಖರೆ ಈ ತರ ಯಾರಾದ್ರೂ ಮಾಡ್ಕೋತಾರ? ಆಗ್ತದ, ಏನ್ ಮಾಡ್ಲಿಲ್ಲ ಇಷ್ಟು ಸೂಕ್ಷ್ಮ ಆಗ್ತಾವ ಒಂದ್ಸಲ. ನನಗೆ ಹೇಳ್ತಿರ್ತಿರ್ಲ. ಮತ್ತೆ ಸೂಕ್ಷ್ಮ ಅಲ್ಲ, ಏನ್ ಆಗಿಲ್ಲ ಹಂಗ. ಮತ್ತೆ ನೋಡಿದ್ರಲ್ಲ, ಗಿಡ ಹಚ್ಚಾಕ್ ಹೋಗಿ ನಮ್ಮ ಹಸ್ಬೆಂಡ್ ಅವ್ರ ಕೈಯೆಲ್ಲ ಯಾವ ತರ ಮಾಡ್ಕೊಂಡಾರ. ಮೊದ್ಲಿಂದಾನು ಆ ತರ ಎಲ್ಲ ಕೆಲಸ ಮಾಡಿ ರೂಢಿನ ಇಲ್ಲ. ಈಗ ಜವಾಬ್ದಾರಿ ಅಂದ್ಕೂಡ ಎಲ್ಲಾನು ಮಾಡಕ್ ನಿಲ್ತಾರ. ಅದಕ್ಕೆ ಹಿಂಗೆಲ್ಲಾ ಮಾಡ್ಕೋತಾರ. ಇವತ್ತ ಸುಟ್ಟಿ ಐತಿ, ಅದಕ್ಕೆ ಮಧ್ಯಾಹ್ನ ಕುಕ್ಕಿಂಗ್ ನಮ್ಮ ಹಸ್ಬೆಂಡ್ ಅವ್ರನ್ನ ಮಾಡಕತ್ತಾರ. ಏನಂದ್ರ ಜೀರಾ ರೈಸ್ ಮಾಡತ್ತಾರ ನೋಡ್ರಿ. ಇವ ಮಾಡ್ರಿ ಅಂತಂದು ಅಂದ್ರ ಜೀರಾ ರೈಸ್ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಅದಾರ. ಸ್ಪೆಷಲ್ ಆಗಿ ಜೀರಾ ರೈಸ್ ರೆಡಿ ಆಗ್ತಾ ಇದೆ. ಜೀರಾ ರೈಸಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಂಗಿಲ್ಲ ನೋಡ್ರಿ. ಏನೇನು ಬೇಕು? ಮಸಾಲ ಐಟಮ್. ಮತ್ತು ಜೀರಾ ರೈಸ್ ಅಂದ್ರೆ ಸ್ಪೆಷಲ್ ಆಗಿ ಫಸ್ಟ್ ಜೀರಿಗೆ, ಈರುಳ್ಳಿ, ಏಲಕ್ಕಿ, ಆಮೇಲೆ ಶೆಕ್ಕೆ ಮತ್ತು ಪತ್ತ, ಮೆಣಸಿನಕಾಳು ಹಾಕಿ ಇಷ್ಟ ನೋಡ್ರಿ. ಹಂಗಾಗಿ ಈಸಿಯಾಗಿ ಆಗ್ತೈತಿ. ಜಿಂಜರ್ ಪೇಸ್ಟ್ ಅಷ್ಟು ಇದಷ್ಟು ಹಾಕಿ ಮಾಡೋದು. ಅದ್ರ ಜೊತೆ ಮೊಸರಿದ್ರೆ ಸಖತ್ತಾಗಿ ಬಾರಿಸಿಬಿಡೋದು. ಅಕ್ಕಿ ಅಟ್ಟು ಹಾಕಿ ಪಟ್ನ ಇಟ್ಬಿಡ್ರಿ, ಜಲ್ದಿನ ಊಟ ಮಾಡ್ಬೇಕು. ಲೇಟ್ ಆಗೈತಿ. ಇದು ಬಟ್ಟೆ ಅಷ್ಟು ಅದಾವಿನ ವಾಷಿಂಗ್ ಮಷಿನ್ ಒಳಗೆ ಸ್ವಲ್ಪ ಬಟ್ಟೆ ಹಾಕಿದ್ವಿ, ಅದು ವಾಶ್ ಆಗಿದಾವ, ಒಣ ಹಾಕ್ಬೇಕಿನ್ನ. ಆಮೇಲೆ ಒಂದಷ್ಟು ವೈಟ್ ಕಲರ್ ಬಟ್ಟೆಗಳದು ಮ್ಯಾಲೆ ಹೋಗಿ ವಾಶ್ ಮಾಡಬೇಕು ಕೈಯಿಂದ. ಇದನ್ನ ಮಿಕ್ಸ್ ಮಾಡಕ್ಕೆ ಮ್ಯಾಲೆ ಹತ್ಕೂತಿದ್ದಾರೆ ನೋಡ್ರಿ. ಇಲ್ಲಿ ಫುಲ್ ಐತೆ, ಮ್ಯಾಗ ಹತ್ಕೊತಿದ್ದಾರೆ. ಕಟ್ಟಿ ಮ್ಯಾಗ ಹತ್ಕೂತ್ ಮಾಡತ್ತೀರ. ಅದನ್ನ ವಿಡಿಯೋ ಮಾಡ್ಬೇಕು ಅನ್ನೋದಕ್ಕೆ ಕೆಳಗೆ ಇಳ್ತಾರ. ಕೇಳಿದ್ರೆ ಕಾಲು ನುಸಾತಾವ. ಫುಲ್ ಅದು ನೋಡಿದ್ರೆ ಫುಲ್ ನಗ್ತಿದ್ರು ನೀವು. ಆ ಥರ ಫುಲ್ ಹತ್ತು ಕೂತ್ಬಿಟ್ಟಿದ್ರು. ಇನ್ನೇನು ಕ್ಯಾಮ್ರಾ ತೆಗಿಕೊಡಕ ಅಂದ್ರೆ ಜಿಗದ್ ಕೆಳಗೆ ಇಳ್ತಾರೆ.
ಎಲ್ಲಾನು ಶುರು ಮಾಡಿ ಹಾಕಿ ಎಲ್ಲನೂ ಹಾಕುದು ನಾಚಿ ನೀರಾಗಿ ಬಿಟ್ರು. ಹೆಂಗೆ ಅವ್ರೇನು ಗೊತ್ತಿರುತ್ತೆ. ಬಡವನ ಕೈ ತುತ್ತು ಅಂತ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಜೀರಾ ರೈಸ್ ರೆಡಿ ಆಯಿತು, ತಂದು ಕೊಟ್ಟರು. ಮೊಸರು, ಜೀರಾ ರೈಸು. ಬರ್ರಿ ಊಟ ಮಾಡೋಣಂತ. ಥ್ಯಾಂಕ್ ಯು ಸೋ ಮಚ್. ನಾನು ಕೊಟ್ಟು ಇವ್ರು ತಿನ್ನಾಕುತ್ತಾರೆ ಈಗ. ಹಿಂಗೆ ಅವಾಗವಾಗ ಮಾಡಿ ಮಾಡಿ ತಿನ್ನಿಸ್ರಿ ನನಗೆ. ಮಾಡ್ತಿರಲ್ಲ ಜೀರಾ ರೈಸ್ ಮಾಡ್ತೀರಿ. ಆಮೇಲೆ ಲಾಸ್ಟ್ ಟೈಮ್ ಇದನ್ನು ಮಾಡಿಕೊಟ್ಟಿದ್ರಿ, ಏನದು 2 times ಏನದು ಮಟನ್ ಕೀಮಾದ ಕೀಮಾ ಅದ ಒಂದು ಏನೋ ಮಾಡಿಕೊಟ್ಟಿದ್ರಲ್ಲ. ಹಾಂ ಅದ ಮಸಾಲ. ಹಾಂ ಸಾರಿ, ಮಸಾಲ ಮಾಡಿಕೊಟ್ಟಿದ್ರು ಗ್ರೇವಿ ಥರ. ಪರೋಟ ರೆಡಿಮೇಡು, ಆಮೇಲೆ ಮಟನು ಗ್ರೇವಿ ಮಾಡಿದ್ರು. ಸಖತ್ತಾಗಿತ್ತು. ಥ್ಯಾಂಕ್ ಯು. ತಿನ್ನಿರಿ. ನೋಡಿಲ್ದ ಇಲ್ಲಿ ಕೆಳಗೆ ನೋಡಿ ಕಾಲಾಗದು ಎಲ್ಲ ಕಸ ಹೊಡೆದೆಲ್ಲ ಈಗ ಇದೇನು ಮಾಡಿದ್ದು ನೋಡಿ ಮತ್ತೆ ಇನ್ನೂ ಜಾಸ್ತಿ ಎಲ್ಲ ಬೂಟ್ ನೋಡ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ಇಲ್ಲಿ ಮನೆಯೊಳಗೆ ನೋಡ್ಬರ್ರಿ. ಇಲ್ಲಿ ಬರ್ರಿ ಒಂದಿಟ. ಇದು ನೋಡ್ರಿ, ನಿನ್ನೆ ಅಲ್ಲಿ ಇದು ನರ್ಸರಿಗೆ ಹೋಗಿದ್ದೆ ನೋಡ್ರಿ, ಗಿಡ ಪ್ಲ್ಯಾಂಟ್ಸ್ ತೊಗೊಂಬರ್ಬೇಕಂಥೇಳಿ. ಅಲ್ಲಿ ಮಣ್ಣಾಗೆಲ್ಲ ಬೂಟ್ ಹಾಕ್ಕೊಂಡು ಹಂಗೆ ಓಡಾಡಿದ. ಅದನ್ನ ತಂದು ಇಟ್ಟಿದ್ದ, ಏನಾಗೆ ಅನ್ಸಿರ್ಕಿಲ್ಲ. ಈಗ ಬೂಟ್ ತೊಗೊಂಡು ಹಾಕ್ಕೊಂಡು ಇಲ್ಲೆಲ್ಲ ಅಡ್ಡಾಡಿದ ಕೂಡಲೇ ಯಾಪರಿ ಮಣ್ಣು ನೋಡ್ರಿ. ಈಗ ಅದಕ್ಕೆ ಹೊರಗಿಂದ ಅವನಿಗೆ ಹೊಡ್ಗಕ್ಕೆ ಹಚ್ಚಿದ್ದೇನೆ. ಇಲ್ಲಿದ ನಾ ಹೊಡ್ಗಕತ್ತೇನೆ. ಕಸ ಎಲ್ಲ ಹೊಡೆದಿವಿ ನೋಡ್ರಿ. ಚಿನ್ನು ಹೊರಗೆ ಹೊಡೆದ, ನಾನು ಒಳಗೆ ಹೊಡೆದ್ನಿ. ರೆಡಿಯಾಗಿ ಸ್ವಲ್ಪ ಹಂಗೆ ಹೊರಗೆ ಹೊಂಟಿವಿ. ಬರ್ರಿ. ಇದು ಕ್ಯಾಪ್ ಕೊಡೋಕೆ ಚಿನ್ನು, ಕ್ಯಾಪ್ ಅದು ಯಾಕ ಬರೀ ಕಿತಾಪತಿ ನೋಡ್ರಿ. ಹೋಗೋ ಟೈಮ್ದಾಗ ಹಿಂಗೆ ಮಾಡಿ ಲೇಟ್ ಮಾಡಿಬಿಡ್ತಾರೆ. ಅಯ್ಯಪ್ಪ, ಎಲ್ಲ ಮುಗಿತು ಅನ್ನೋದ್ರೊಳಗೆ ಏನಾದರೂ ಒಂದು ಮಾಡ್ತಿರ್ತಾನ. ಸೊ ಬರ್ರಿ ಹೊರಗೆ ಹೋಗೋಣಂತ. ಏನು ಮಾಡ್ತೀವಿ ಅಂತ ಹೇಳಿ ಗೊತ್ತಾಗ್ತೈತಿ. ಈಗ ನಾವು ಉದ್ದಂಬಾಗ ಬಂದೇವು ನೋಡ್ರಿ. ಯಾಕಂದ್ರೆ ತೋರಿಸ್ತೇನೆ ಬರ್ರಿ. ಇಲ್ಲಿ ಏನು ನೋಡಕ್ಕೆ ಬಂದೇವಂದ್ರೆ ಹಾಂ ಅಯ್ಯ ನೋಡ್ರಿ, ಹುಡ್ಕೊಂಡು ಎಷ್ಟು ದೂರ ಬಂದೇವಂದ್ರೆ ನೋಡ್ಬೇಕೀಗ ಎಷ್ಟು ಹೇಳ್ತಾರಂತ ಹೇಳಿ. ಹಾಂ ಇವೆಲ್ಲ ಸ್ವಂತ ಮನೆ ಇದ್ದು ಅಂದ್ರೆ ಒಂದೇ ಕಡೆ ಫಿಕ್ಸ್ ಮಾಡ್ಬೋದು. ಭಾಳ ದೊಡ್ಡದಾಕ್ರಿ. ಹಾಂ ಹಂಗೆ ಇಟ್ಟಾರ ಬಿಡೋರು ನೋಡ್ರಿ. ಇಲ್ಲಿ ಅಲ್ಲಿ ಅಂಗಡಿ ಬಂದೈತ್ರಿ, ಅಲ್ಲಿ ನೋಡಿದ್ವಿ ನಾವು. ಹಂಗೆ ತುಳಸಿ ಗಿಡಕ್ಕೆ ಪಾಟ್ ನೋಡಕ್ಕೆ ಹೋಗಿದ್ವಿ ನೋಡ್ರಿ. ಬಟ್ ನಮ್ಗೇನು ಇಷ್ಟ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಮತ್ತು ಬೇರೆ ಟೈಪ್ ಬಂದು ಅಂದ್ರೆ ನೋಡೋಣ ಅಂತೇಳಿ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ರೋಡ್ನಾಗ ಇಲ್ಲೇ ಫರ್ನಿಚರ್ ನೋಡಿದ್ವಿ ನೋಡ್ರಿ, ಶಾಪ್. ಸೊ ಯಾವಾಗಲೂ ಇಲ್ಲೇ ತೊಗೊಂಡಿರ್ತೀವಿ ನಾವು ಏನೇ ತೊಗೋಬೇಕಾದ್ರೂ. ಸೊ ಈ ಥರ ಆಗುತ್ತೆ ನೋಡೋದು. ಅದಕ್ಕೆ ಏನೇನು ಬಂದಾವ್ ನೋಡ್ಬೇಕಂತ ಬಂದಿದ್ವಿ. ಇಲ್ಲಿ ಕಾಟ್ ಇತ್ತು ನೋಡ್ರಿ. ಇದು ಸ್ಲೈಡ್ ಅದು ಮಾಡೋದ, ಅಂದ್ರೆ ಸ್ಪೇಸ್ ಉಳಿತದ ಆ ಥರದ್ದು. ಬಟ್ ನೋಡಿದ್ರೆ ಭಾಳ ಅಂದ್ರೆ ಭಾಳ ಸಣ್ಣದೈತೆ ನೋಡ್ರಿ. ಅದು ಫರ್ನಿಚರ್ ಶಾಪಿಗೆ ಹೋಗಿ ಆಯ್ತು ನೋಡ್ರಿ. ವಾಪಸ್ ಬರ್ಬೇಕಾದ್ರೆ ಹಂಗೆ ನೋಡಾಕತ್ತಿದ್ದೆ. ಏನೇ ಒಂದು ಕಂಡ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ ಇಲ್ಲಿ ನಿಲ್ಸ್ರಿ ಅಲ್ಲಿ ನಿಲ್ಸ್ರಿ ಏನದಾವ ನೋಡೋಣ ಅಂತ ಹೇಳಿ ನಿಲ್ಲಕ್ಕೆ ಹಚ್ಚಿರ್ತೇನೆ. ಸೊ ಇಲ್ಲಿ ಪಾಟು ಮತ್ತು ಪ್ಲ್ಯಾಂಟ್ಸ್ ಅದು ಇದ್ದು ನೋಡ್ರಿ. ನೋಡೋಣ ಬರ್ರಿ. ಚಲೋ ಇದ್ದು ಅಂದ್ರೆ ಪ್ಲ್ಯಾಂಟ್ಸ್ ಅದು ನಮ್ಗೆ ಬೇಕಾಗಿರುವಂಥವ ನೋಡಿ ತೊಗೊಂಡು ಅಂತ ಹೇಳಿ ಕರ್ಕೊಂಡು ಬಂದೇನ. ಇದು ಪ್ಲ್ಯಾಂಟ್ ಶಾಪ್ ಅಂತೂ ಫುಲ್ಲು ದೊಡ್ಡದಿತ್ತು ನೋಡ್ರಿ. ಬಟ್ ಭಾಳ ಕಾಸ್ಟ್ಲಿ ಹೇಳಾಕತ್ತೀರ. ಅದು ಬಿಟ್ಬಿಟ್ಟು ಮತ್ತೆ ಮುಂದೆ ಬರತ್ತಿದ್ವಿ. ಮತ್ತೊಂದು ಕಡೆ ನೋಡಿ ಮತ್ತೆ ನಿಲ್ಲಕ್ಕೆ ಹಚ್ಚಿದ್ನಿ. ಮತ್ತು ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಇಲ್ಲಿ ಬಂದ್ವಿ. ಇದು ಸಣ್ಣ ಶಾಪ್ ಐತಿ. ಪ್ಲ್ಯಾಂಟ್ಸ್ ಅದು ಹೊರಗೆ ಇಟ್ಟಿದ್ದಾರೆ. ಬಟ್ ನೋಡಾಕತ್ತೀವಿ ಇಲ್ಲೂ ಕೂಡ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಹೇಳಾಕತ್ತಾರ ನೋಡ್ರಿ. ನಾವು ನಿನ್ನೆ ಏನು ಹೋಗಿದ್ವಲ್ಲ ನರ್ಸರಿಗೆ, ಅಲ್ಲಿ 50 ಅಲ್ಲ 60 ರುಪೀಸದಿಂದ ಹಿಂಗೆ ಸ್ಟಾರ್ಟ್ ಇತ್ತು. ಸಣ್ಣ 60 ರುಪೀಸ್. ಮತ್ತು ಚಲೋ ಇಂಡೋರ್ ಪ್ಲ್ಯಾಂಟ್ಸ್ ಅದು ತುಟ್ಟಿ ಇದ್ವು.
ಸೊ ಅಲ್ಲೇ ತೊಗೊಳ್ಬೇಕಿತ್ತು ನೋಡ್ರಿ. ಇಲ್ಲಿ ಬಂದು ಕೇಳಕತ್ರ ಸಣ್ಣ ಒಂದೊಂದು ಎರಡೆರಡು ಎಲೆ ಅದಾವ ನೋಡಿದ್ರೆ 100 ರುಪೀಸ್ ಅದು ಹೇಳತ್ತಾರ. ಅದಕ್ಕೆ ಅದನ್ನ ತೊಗೊಂಡು ಹಚ್ಚಿದ ಕೂಡಲೇ ಆ 2 ಎಲೆನ ಉದ್ರಿದ್ವು ಅಂದ್ರೆ ಏನು ಮಾಡೋದು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ವಿ. ನೋಡ್ರಿ ಇಲ್ಲೆಲ್ಲ ಈ ಥರ ಐತಿ. ಪಾಟನು ಅದಾವ, ಎಲ್ಲ ಅದಾವು. ಈಗ ಇದು 3ನೇದು ನೋಡ್ರಿ ಪ್ಲಾಂಟ್ ಶಾಪ್. ಇಲ್ಲಿ ಬಂದಿದ್ದೀವಿ. ಒಟ್ಟು ತಲೆ ಕೆಟ್ಬಿಟ್ಟೈತಿ ನನಗರ. ಪ್ಲಾಂಟ್ಸ್ ತೊಗೊಳ್ಬೇಕು, ನಾವು ಗಾರ್ಡನಿಂಗ್ ಮಾಡಿದ್ವಿ ಅಲ್ಲಿ ಹಚ್ಬೇಕಂತ ಹೇಳಿ. ಸೊ ಇಲ್ಲಿ ನೋಡಕ್ಕೆ ಬಂದಿದ್ದೀವಿ. ಚಲೋ ಚಲೋ ಅದಾವ, ಬಟ್ ನೋಡ್ಬೇಕಾ ತೊಗೊಳ್ಳೋ ಬೇಡೋ ತಿಳಿವತ್ತು. ಡೇ ಟೈಮ್ದಾಗ ಬಂದರೆ ಎಲ್ಲ ಕ್ಲಿಯರ್ ಕಾಣಿಸ್ತೈತಿ. ಹೊರಗಡೆ ತಿರ್ಗಾಡ್ಬೇಕಾದ್ರೆ ನಮ್ಮ ಚಿನ್ನೋಗ ಪಾನಿಪೂರಿ ಅದು ಇದು ಬೇಕನ್ನತ್ತಿದ್ ನೋಡ್ರಿ. ಬೇಡ ಬೇಡ ಅನ್ಕೊಂಡು ಬಂದಿದ್ವಿ. ಆಮೇಲೆ ಮನೆ ಹತ್ರ ಬಂದ್ ಕೂಡ್ಲೆ ಅಂದ್ರೆ ಬಿಡಲಿಲ್ಲ. ಪಾನಿಪೂರಿ ಬೇಕಂದ್ರೆ ಬೇಕನ್ನಕತ್ತ. ಅದಕ್ಕೆ ಕರ್ಕೊಂಡು ಬಂದ್ವಿ. ಕಣ್ಣಾಗ ಏನೋ ಬಿದ್ದೈತೆ ನೋಡ್ರಿ. ಅದಕ್ಕೆ ಕಣ್ಣೊಳಗೆ ಏನೋ ಬಿದ್ದೈತೆ ಅಂತ ಹೇಳಿ ಅವ್ರ ಪಪ್ಪಾಗ ತೋರ್ಸಾಕತ್ತಿದ್ದ. ಅದಕ್ಕೆ ಅವರು ಏನೋ ಹೇಳಿದ್ರು. ಯಾಕೋ ಈ ಸಾರಿ ಸ್ವಲ್ಪ ಖಾರ ಜಾಸ್ತಿ ಹಾಕಿದಾರೆ ನೋಡ್ರಿ. ಪಾನಿಪುರಿ ತಿನ್ನಾಕ ಆಗುವತ್ತಾಗಿತ್ತ. ಕಣ್ಣಾಗೆಲ್ಲ ಕಣ್ಣೀರು ಬರತ್ತಿದ್ವು. ಅದಕ್ಕೆ ಮತ್ತೆ ಸ್ವಲ್ಪ ಸ್ವೀಟ್ ಬೆಲ್ಲದ ಇದನ್ನೇ ಮಾಡಿರ್ತಾರೆ ನೋಡ್ರಿ, ಅದನ್ನ ಹಾಕಿ ಕೊಟ್ರು. ಇದನ್ನೆಲ್ಲ ಕುಡಿತೀನಿ. ಚಿನ್ನೋಗ ಪಾನಿಪುರಿ ಬೇಕಾಗಿತ್ತು, ಅದಕ್ಕೆ ಪಾನಿಪುರಿ ತೊಗೊಂಡಿದ್ವಿ. ನನಗೆ ಶೇವ್ಪುರಿ ಇಷ್ಟ, ಅದಕ್ಕೆ ಈಗ 1 ಪ್ಲೇಟು ಶೇವ್ಪುರಿ ತೊಗೊಂಡ್ವಿ. ಶೇವ್ಪುರಿ ಅದು ಪಾನಿಪುರಿ. ಮಾರ್ಕೆಟ್ಗೆ ಹೋಗಿದ್ವಿ ನೋಡ್ರಿ. ಇದು ಏನದು ಪ್ಲ್ಯಾನ್ಸ್ ಹಂಗೆ ನೋಡಿದ್ವಿ. ಅದು ಪ್ಲ್ಯಾನ್ ಇರಲಿಲ್ಲ, ಬರಾಕತ್ತಿದ್ವಿ. ಹಂಗಾಗಿ ಸಿಕ್ಕು ಅಂಥೇಳಿ ನೋಡಿದ್ವಿ. ಬಟ್ ಭಾಳ ಕಾಸ್ಟ್ಲಿ ಹೇಳತ್ತಾರೆ ನೋಡ್ರಿ. ಒಂದೊಂದು ಎಲೆ ಸಣ್ಣ ಎಲೆ ಅದಾವ 100 ರುಪೀಸ್ 200 ರುಪೀಸ್ ಹೇಳಕತ್ರ. ಅಂದರೆ ನಾವು ಯಾವ ಪ್ಲ್ಯಾಂಟ್ ಬೇಕಾಗಿತ್ತು ಅದನ್ನ ಕೇಳಿದ್ರೆ. ಸೊ ತೊಗೊಲಿಲ್ಲ. ನಿನ್ನೆ ನರ್ಸರಿ ಒಳಗೆ ಹೋದಾಗ ಅಲ್ಲೇನ ಚಲೋ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ದೊಡ್ಡ ಪ್ಲ್ಯಾಂಟನ 150 ಈ ಥರ ಎಲ್ಲ ಹೇಳತ್ತಿದ್ರು. 150ದಿಂದ ಸ್ಟಾರ್ಟ್ ಇತ್ತು. ಸೊ ನೆಕ್ಸ್ಟ್ ಟೈಮ್ ಅಲ್ಲೇ ನೋಡ್ಬೇಕು, ಟ್ರೈ ಮಾಡಬೇಕು. ನಾವು ಹಂಗೆ ಕೇಳೋಣ ಅಂತ ಇಲ್ಲಿ ಯಾವ ಥರ ಇರ್ತದೆ ಪ್ರೈಸಸ್ ಅದು ಅಂಥೇಳಿ ನೋಡಿದ್ವಿ. ಯಾಕೋ ಬ್ಯಾಡ್ ಅನ್ಸಿತ್ತು. ಮತ್ತು ಏನಂದ್ರೆ ಇದು ಫಸ್ಟ್ ಆ್ಯಕ್ಚುಲಿ ನಾವು ಹೋಗಿದ್ದೆ ತುಳಸಿ ಕಟ್ಟೆ ತೊಗೊಂಡು ಬರ್ಬೇಕಂತ ಹೇಳಿ. ಬಟ್ ಇವ್ರು ಹೇಳಿದ ಪ್ರಕಾರ ನಾ ಅಂದ್ಕೊಂಡಿದ್ನೆಲ್ಲ ಅದೇ ಥರ ಐತೆ ಅಂತೇಳಿ ಕರ್ಕೊಂಡು ಹೋಗಿದ್ರು. ಬಟ್ ಅದು ನಂಗೆ ಇಷ್ಟ ಆಗಲಿಲ್ಲ. ಸಣ್ಣ ಇದ್ದು ನೋಡ್ರಿ, ಅಂದ್ರೆ ಉದ್ದು ಇದ್ದು ಅವ, ಸ್ಪೇಸ್ ಕಡಿಮೆ ಇದ್ದುವ. ಹಾಗಾಗಿ ಅದು ಬ್ಯಾಡ್ ಅನ್ಸಿತ್ತು ನಂಗೆ ಸ್ವಲ್ಪ ಸ್ಕ್ವೇರ್ ಒಳಗೆ ನೋಡೋಕ್ಕೂ ಲುಕ್ ಇರಬೇಕು, ಆ ಥರ ನೋಡೋಕೆ ಇದು ಮಾಡಿದ್ನಿ. ಆ ಥರ ಸಿಗಲಿಲ್ಲ. ಮತ್ತು ನೋಡ್ಬೇಕು, ಅರ್ಜೆಂಟ್ ಏನು ಮಾಡೋದು ಬೇಡ, ಆರಾಮಾಗಿ ನೋಡಿ ತೊಗೊಳ್ಳೋಣ ಅಂಥೇಳಿ ಮತ್ತು ಬಂದ್ವಿ. ನಾವು ಪಾನಿಪುರಿ ಶೇವ್ಪುರಿ ತಿಂದು ಮನೆಗೆ ಬಂದ್ವಿ. ಇನ್ನು ಅಡುಗೆ ಮಾಡಿ ಊಟ ಮಾಡಬೇಕು. ಇಲ್ಲೇ ಕಾಯಿಪಲ್ಯ ತೊಗೊಂಡ್ವಿ. ನಮ್ಮ ಚಿನ್ನು ನೋಡ್ರಿ ಇಲ್ಲಿ ಕಟ್ ಮಾಡ್ಕೊಂಡು ಕೂತಾನ. ಬೀನ್ಸ, ಪಾಲಕ್, ಬೀನ್ಸ್ ಮತ್ತು ಹಾಂ ನಿಂಬೆ ಹಣ್ಣು ತೊಗೊಂಡು ಎಮರ್ಜೆನ್ಸಿಗೆ ಅದು ನಿಂಗೆ ಕಟ್ ಮಾಡ್ಬೇಕಂತ ತಂದು ಇಟ್ಕೊಂಡು ಕೂತಾನು. ಕಟ್ ಮಾಡ್ಕೊಂಡು ಕೂತಾನು. ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ. ಇನ್ನೇನು ಇಲ್ಲ, ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಡೋದು. ಸೊ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಹಾಂ